ನಮಸ್ಕಾರ. ಸಾಲ ತೀರಿಸುವ ಏಕೈಕ ಮರ ಇರೋದು ಬೆಂಗಳೂರಿನಲ್ಲಿ. ನೋಡಿ, ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ರೂ ಖಂಡಿತವಾಗ್ಲೂ ಸಾಲ ತೀರಿಸುವ ಏಕೈಕ ಮರ ಇರೋದು ಬೆಂಗಳೂರಲ್ಲಿ. ಯಾವ ಸ್ಥಳದಲ್ಲಿ ಇರೋದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸಿಕ್ಕಾಬಟ್ಟೆ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು ಅನ್ನುವವರು ಎಸ್ಪೆಷಲಿ ಸಾಲ ತೀರಿಸುವ ಏಕೈಕ ಮರ. ಈ ಮರನ ನೀವು ಹೋಗಿ ಸುಮ್ಮನೆ ಮುಟ್ಟಿ ಬಂದರೆ ಸಾಕು. ಈ ಮರನ ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು 8 ಪ್ರದಕ್ಷಿಣೆ ಮಾಡಿ ಬಂದರೆ ಸಾಕು. ಹೇಳ್ತಿದ್ದೀನಿ, ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಈ ಒಂದು ಸಾಲ ಇರೋದು ಬೆಂಗಳೂರಿನ ಈ ಸ್ಥಳದಲ್ಲಿ ಮಾತ್ರ. ಯಾವ ಸ್ಥಳ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡ್ಕೊಳ್ಳಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಹೆಂಗಪ್ಪ ಸಾಲ ಮರ ಯಾವತ್ತಾದರೂ ನಮ್ಮ ಸಾಲಗಳು ತೀರಿಸುತ್ತಾ ಅಂತ ಈ ಒಂದು ಪ್ರಶ್ನೆ ಉಂಟಾಗ್ತಿರುತ್ತೆ ಆಲ್ರೆಡಿ ಮೈಂಡಲ್ಲಿ. ಸಾಲುಗಳು ಮಾಡ್ಕೊಂಡಿರೋ ಒಂದು ದಾರಿನ ಕ್ಲೋಸ್ ಮಾಡಿಸಿ ಸಾಲದಿಂದ ಮುಕ್ತಿ ಹೊಂದಲು ದಾರಿ ಮಾಡಿಕೊಡುವ, ಹೊಸ ದಾರಿ ಮಾಡಿಕೊಡುವ ಏಕೈಕ ಮರ ಇದು. ಈ ಮರ ಶನಿದೇವನಿಗೆ ತುಂಬ ಇಷ್ಟವಾದ ವೃಕ್ಷ, ಶನಿದೇವನ ಪ್ರಿಯವಾದ ವೃಕ್ಷ ಅಂತ ಕರೀತಾರೆ. ಯಾವುದು ಗೊತ್ತಾ ಅದು ಮರ? ಎಲ್ಲಿ ಬರುತ್ತೆ ಗೊತ್ತಾ ಅದು ಮರ? ಅಂದರೆ ತಾರಿ ಮರ, ತಂಡಿ ಮರ, ತಾರಾ ವೃಕ್ಷ ಅಂತ ಹೇಳ್ತೀವಿ. ಈ ಮರ ಬರೋದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಬರುತ್ತೆ. ತಾರಾ ವೃಕ್ಷ, ತಾರೆ ಮರ, ತಂಡಿ ಮರ, ಇಂಗ್ಲೀಷ್ನಲ್ಲಿ ಟರ್ಮಿನೇಲಿಯಾ ಬೆಲಿರಿಕಾ. ಈ ಒಂದು ವೃಕ್ಷನ ಮರಕ್ಕೆ ಶನಿವಾರದಂದು ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಿ ಮರನ ಬಲಗೈಯಿಂದ ಮುಟ್ಟಿ ನಮಸ್ಕಾರ ಮಾಡಿ 8 ಪ್ರದಕ್ಷಿಣೆ ಮಾಡಿ ನೋಡಿ. ಖಂಡಿತವಾಗ್ಲೂ ಟರ್ಮಿನೇಲಿಯಾ ಬೆಲಿರಿಕಾ, ಕನ್ನಡದಲ್ಲಿ ತಾರಾ ವೃಕ್ಷ, ತಂಡಿ ಮರ, ಶನಿದೇವನ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ ಅಂತ ಕರೀತಾರೆ. ಶನಿದೇವನಿಗೆ ಪ್ರಿಯವಾದ ವೃಕ್ಷ. ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ 8 ಪ್ರದಕ್ಷಿಣೆ ಮಾಡಿ. ಇಲ್ಲ ಅಂದರೆ ಮರನ ಮುಟ್ಟಿ ನಮಸ್ಕಾರ ಮಾಡಿ ಅದು ಬುಡಕ್ಕೆ 1 ಲೀಟ್ರು ನೀರು ಹಾಕಿ ಸಾಕು. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ತೀರೋ ಹಾಗೆ ದಾರಿ ಖಂಡಿತವಾಗ್ಲೂ ಕೊಡುತ್ತೆ. ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಈ ತಾರಾ ವೃಕ್ಷ, ತಂಡಿ ಮರಕ್ಕೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.